ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಸಿ ಇಂಗ್ಲೀಷ್. ಸೊ ಮೊದಲನೇದಾಗಿ ನಾನು ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ, ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಬಟ್ ಇನ್ನು ಮುಂದೆ ಡೈಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ. ಮುಂದೆ ಬರೋಂಥ ಕ್ಲಾಸ್ಗಳು ಸಹ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾರೂ ಮಿಸ್ ಮಾಡ್ಕೋಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂಗ್ಲೀಷ್ ಅಂದರೆ ಕಷ್ಟ ಅಪ್ಪ ಅನ್ನೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ನಮ್ಮ ಟಾಪಿಕ್ ಬಂದು ಪಾರ್ಟ್ಸ್ ಆಫ್ ಸ್ಪೀಚ್. ಇಂಗ್ಲೀಷ್ನಲ್ಲಿ ನಾವು ಕಲಿಬೇಕಾಗಿರುವಂಥ ಮುಖ್ಯವಾದ ಟಾಪಿಕ್. ಸೊ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು, ಇದರಲ್ಲಿ ಎಷ್ಟು ವಿಧ, ಇದನ್ನು ಕಲಿಯೋದಕ್ಕೆ ಏನು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರೆಯೋಕ್ಕೆ ಈಸಿ ಆಗಬೇಕು ಅಂದರೆ ನಮಗೆ ಮೇನ್ ಆಗಬೇಕಾಗಿರೋದು ಈ ಪಾರ್ಟ್ಸ್ ಆಫ್ ಸ್ಪೀಚ್. ಇಂಗ್ಲೀಷ್ನಲ್ಲಿ ಪ್ರತಿಯೊಂದು ಪದಕ್ಕೆ ಅದರದೇ ಆದಂಥ ಕೆಲಸ ಇರುತ್ತೆ. ಆ ಪದಗಳನ್ನ ನಾವು ಡಿಫ್ರೆಂಟ್ ಗ್ರೂಪ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಆ ಗ್ರೂಪ್ನೇ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರೆಯೋದು. ಸೊ ಆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಮಗೆ 8 ವಿಧ ಸಿಗುತ್ತೆ. ಅದು ಯಾವ್ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ ಬನ್ನಿ ನೋಡೋಣ. ಸೊ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸೆಂಟೆನ್ಸಲ್ಲಿ ನಾವು ಮುಖ್ಯವಾಗಿ ಐಡೆಂಟಿಫೈ ಮಾಡೋಕ್ಕೆ ಕಲಿಬೇಕಾಗಿರುವಂಥದ್ದು ಒಂದು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಈ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ನ ಒಂದು ಸೆಂಟೆನ್ಸಲ್ಲಿ ನಾವು ಐಡೆಂಟಿಫೈ ಮಾಡೋದನ್ನು ಕಲಿತ್ಕೊಂಡ್ರೆ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬ ಈಸಿಯಾಗಿಯೇ ಅರ್ಥ ಆಗುತ್ತೆ. ಒಂದು ಸೆಂಟೆನ್ಸ್ ಮೂಲಕ ನಾನು ಇದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಸೆಂಟೆನ್ಸ್ ಎಕ್ಸಾಂಪಲ್ ಕೊಡೋದಾದರೆ ನಾನು ರಾಮ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್, ಇದು ಒಂದು ಸೆಂಟೆನ್ಸ್, ಸರಿನಾ? ಈ ಸೆಂಟೆನ್ಸಲ್ಲಿ ನಾವು ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮುಖ್ಯವಾಗಿ ಸಬ್ಜೆಕ್ಟ್ ಅಂತ ಅಂದರೆ ನಾವು ಯಾವುದೇ ಒಂದು ವ್ಯಕ್ತಿ, ಒಂದು ವಸ್ತು ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಅದನ್ನು ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದಾಗ ಅದನ್ನು ಸಬ್ಜೆಕ್ಟ್ ಅಂತ ಅಂತೀವಿ. ಈ ವರ್ಬ್ ಅಂತ ಅಂದರೆ ಆ ಒಂದು ಸಬ್ಜೆಕ್ಟ್ ಏನು ಆ್ಯಕ್ಷನ್ ಮಾಡ್ತಾ ಇದೆ ಅದನ್ನು ನಾವು ವರ್ಬ್ ಅಂತ ಅಂತೀವಿ. ಆಬ್ಜೆಕ್ಟ್ ಅಂತ ಅಂದರೆ ಆ ಆ್ಯಕ್ಷನ್ ಯಾವ ಕ್ರಿಯೆ ಮೇಲೆ ನಡೀತಾ ಇದೆ ಅದನ್ನು ನಾವು ಆಬ್ಜೆಕ್ಟ್ ಅಂತ ಅಂತೀವಿ. ಸೊ ಈ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡುವಾಗ ತಿಳ್ಕೋಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಸೊ ನೀವು ಈ ಬೇಸಿಕ್ನ ತಿಳ್ಕೊಂಡಾಗ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ನಾವು ಮೊದಲನೇದಾಗಿ ಸಬ್ಜೆಕ್ಟ್ ಯಾವುದು ಅಂತ ತಿಳ್ಕೊಳ್ಳೋಣ. ನಮಗೆ ಇಲ್ಲಿ ನಾವು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ರಾಮ್ ಅನ್ನೋನು ನಮಗೆ ಇಲ್ಲಿ ಸಬ್ಜೆಕ್ಟ್ ಆಗ್ತಾನೆ. ಇದೇ ಜಾಗದಲ್ಲಿ ನಾನು ಒಂದು ಸ್ಥಳದ ಹೆಸರು ಹಾಕ್ಬೋದು, ಒಂದು ಅನಿಮಲ್ ಬಗ್ಗೆ ಮಾತಾಡ್ಬೋದು, ಒಂದು ವಸ್ತು ಬಗ್ಗೆ ಮಾತಾಡ್ಬೋದು. ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅದು ನಮಗೆ ಸಬ್ಜೆಕ್ಟ್ ಆಗುತ್ತೆ. ಸೊ ಈ ಸೆಂಟೆನ್ಸಲ್ಲಿ ನಮಗೆ ರಾಮ್ ಸಬ್ಜೆಕ್ಟ್. ಈ ರಾಮ್ ಏನು ಮಾಡ್ತಾ ಇದ್ದಾನೆ, ವರ್ಬ್ ಅಂದರೆ ಅವನು ಏನು ಆ್ಯಕ್ಷನ್ ಮಾಡ್ತಿದ್ದಾನೆ, ವರ್ಬ್ ಅಂದರೆ ಆ್ಯಕ್ಷನ್. ಸೊ ಈ ರಾಮ್ ಇಲ್ಲಿ ಏನು ಆ್ಯಕ್ಷನ್ ಮಾಡ್ತಿದ್ದಾನೆ, ಅವನು ಆಟ ಆಡ್ತಿದ್ದಾನೆ. ರಾಮ್ ಈಸ್ ಪ್ಲೇಯಿಂಗ್, ಅವ್ನು ಪ್ಲೇಯಿಂಗ್ ಮಾಡ್ತಿರೋದು ಒಂದು ಆ್ಯಕ್ಷನ್, ಅವ್ನು ಆಟ ಆಡ್ತಿರೋದು ಒಂದು ಆ್ಯಕ್ಷನ್. ಸೊ ಆ ಆ್ಯಕ್ಷನ್ನೇ ನಾವು ವರ್ಬ್ ಅಂತ ಅಂತೀವಿ. ಅವ್ನು ಏನು ಆಟ ಆಡ್ತಿದ್ದಾನೆ, ಏನು ಕ್ರಿಯೆ ಮಾಡ್ತಿದ್ದಾನೆ ಅವನು, ಅದನ್ನೇ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಇಲ್ಲಿ ಅವನು ಕ್ರಿಕೆಟ್ ಆಡ್ತಿದ್ದಾನೆ. ರಾಮ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ರಾಮ್ ಅನ್ನೋದು ಸಬ್ಜೆಕ್ಟು, ಪ್ಲೇಯಿಂಗ್ ಅನ್ನೋದು ವರ್ಬ್, ನಮಗೆ ಆ್ಯಕ್ಷನ್ ವರ್ಬು, ಅದಾದಮೇಲೆ ನಮಗೆ ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್. ಸೊ ಇಷ್ಟೇ ಸಿಂಪಲ್, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಈ ಮೂರನ್ನು ನೀವು ಒಂದು ಸೆಂಟೆನ್ಸಲ್ಲಿ ಐಡೆಂಟಿಫೈ ಮಾಡ್ತೀರಾ ಅಂತಂದರೆ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬ ಚೆನ್ನಾಗೇ ಅರ್ಥ ಆಗುತ್ತೆ. ಸೊ ನಾವು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಏನು ಅಂತ ತಿಳ್ಕೊಂಡ್ವಿ. ಬನ್ನಿ ಪಾರ್ಟ್ಸ್ ಆಫ್ ಸ್ಪೀಚ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೇಳಿದಾಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಮಗೆ 8 ವಿಧ ಇದೆ. ಆ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಯಾವ್ಯಾವುದು ಬನ್ನಿ ನೋಡೋಣ. ಮೊದಲನೇದು ನೌನ್, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜಂಕ್ಷನ್. ಇದಿಷ್ಟು ನಮಗೆ 8 ಪಾರ್ಟ್ಸ್ ಆಫ್ ಸ್ಪೀಚ್. ಇದು ತುಂಬಾ ಇಂಪಾರ್ಟೆಂಟ್ ನಮಗೆ ಇಂಗ್ಲೀಷ್ ಕಲಿಯೋದಕ್ಕೆ. ಸೊ ಕನ್ನಡದಲ್ಲಿ ಏನಂತಾರೆ, ನೌನ್ ಅಂದರೆ ನಾಮಪದ, ಪ್ರನೌನ್ ಅಂದರೆ ಸರ್ವನಾಮ, ವರ್ಬ್ ಅಂದರೆ ಕ್ರಿಯಾಪದ, ಅಡ್ಜೆಕ್ಟಿವ್ ಅಂದರೆ ವಿಶೇಷಣ, ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ, ಪ್ರಿಪೋಸಿಷನ್ ಅಂದರೆ ಸಂಬಂಧ ಸೂಚಕ, ಕಂಜಂಕ್ಷನ್ ಅಂದರೆ ಸಂಧಿಪದ, ಇಂಟರ್ಜಂಕ್ಷನ್ ಅಂದರೆ ಭಾವಸೂಚಕ. ಸೊ ಇದಿಷ್ಟನ್ನು ನಾನು ನಿಮಗೆ ಸಪ್ರೇಟಾಗಿ ಹೇಳ್ಕೊಡ್ತೀನಿ, ಒಂದೊಂದು ಹೇಗೆ ಏನು ಅಂತ ಡೀಟೇಲಾಗಿ ಮುಂದಿನ ಕ್ಲಾಸ್ಗಳಲ್ಲಿ. ಸೊ ನಾನಿವಾಗ ಇದ್ರ ಬಗ್ಗೆ ಬೇಸಿಕಾಗಿ ನಿಮ್ಗೆ ಹೇಳಬೇಕು ಅಂತ ಅಂದರೆ ಮೊದಲನೇದಾಗಿ ನೌನ್ ಅಂದರೆ ನಾವು ನಾಮಪದ ಅಂತ ಅಂತೀವಿ. ಸೊ ನಾಮಪದ ಅಂತ ಅಂದರೆ ಯಾವುದೇ ಒಂದು ವ್ಯಕ್ತಿ ಆಗಿರಲಿ, ಜಾಗ ಆಗಿರಲಿ, ವಸ್ತು ಆಗಿರಲಿ, ಪ್ರಾಣಿ ಆಗಿರಲಿ, ಅದರ ಹೆಸರನ್ನ ಹಿಡಿದು ನಾವು ಕರಿತೀವಲ್ಲ ಅದನ್ನು ನಾವು ನೌನ್ ಅಂದರೆ ನಾಮಪದ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರಾಮ್ ಅನ್ನೋದು ಹೆಸರು, ವ್ಯಕ್ತಿಯ ಹೆಸರು. ಇದು ಮೈಸೂರು, ಶಾರ್ಟ್ ಫಾರ್ಮಲ್ಲಿ ಬರ್ದಿದ್ದೀನಿ ಮೈಸೂರು. ಇದು ನಮಗೆ ಒಂದು ಜಾಗದ ಹೆಸರು. ಡಾಗ್ ಇದು ಒಂದು ಪ್ರಾಣಿಯ ಹೆಸರು. ಬುಕ್ ಇದೊಂದು ವಸ್ತುವಿನ ಹೆಸರು. ಸೊ ಒಂದು ಹೊಸದಾಗಲಿ ವ್ಯಕ್ತಿಯಾಗಲಿ ಯಾರೇ ಆಗಲಿ ನಾವು ಒಂದು ಹೆಸರು ಹಿಡಿದು ಕರಿತೀವಿ, ಹೆಸರು ಹಿಡಿದು ಐಡೆಂಟಿಫೈ ಮಾಡ್ತೀವಿ ಅಂತ ಅಂದಾಗ ಆ ಒಂದು ಪದನ ನಾವು ನೌನ್ ಅಂತ ಕರಿತೀವಿ. ಸೊ ಪ್ರನೌನ್ ಅಂದರೆ ಇಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಬದಲಾಗಿ, ನಾಮಪದದ ಬದಲಾಗಿ ನಾವು ಯೂಸ್ ಮಾಡುವಂಥ ಪದನ ನಾವು ಪ್ರನೌನ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡೋಕ್ಕಾದರೆ ಹಿ, ಶಿ, ಇಟ್, ದೇ. ಸೊ ಇದಕ್ಕೆ ನಾನು ಎಕ್ಸಾಂಪಲ್ ಕೊಡೋದಾದರೆ ಹೆಂಗೆ ಕೊಡ್ಬೋದು ಅಂತ ಅಂದರೆ, ಇವಾಗ ರಾಮ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್, ಈಸ್ ಬೌಲಿಂಗ್ ನೌ. ಮತ್ತೆ ನಾನು ರಾಮ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್, ರಾಮ್ ಈಸ್ ಬೌಲಿಂಗ್ ಹಂಗೆ ಹೇಳೋಕ್ಕಾಗಲ್ಲ.
ಸೊ ನೌನ್ ಬದಲಾಗಿ ನಾನು ಮೊದಲನೇ ಸತಿ ನಾನು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡುವಾಗ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿದೆ. ನೆಕ್ಸ್ಟ್ ಆ ವ್ಯಕ್ತಿ ಬಗ್ಗೆ ನಾನು ಸೆಂಟೆನ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದಾಗ ನಾನು ಅವನ ಹೆಸರನ್ನೇ ಸೂಚನೆ ಮಾಡಿ ಮಾತಾಡೋಕ್ಕಾಗಲ್ಲ. ಅದ್ರ ಬದಲಾಗಿ ನಾವು ಯೂಸ್ ಮಾಡುವಂಥ ಪದನೇ ಹಿ, ಶಿ, ಇಟ್, ದೇ. ಅದನ್ನೇ ನಾವು ಪ್ರನೌನ್ ಅಂತ ಕರಿತೀವಿ. ನೆಕ್ಸ್ಟು ವರ್ಬ್. ನಾನು ಆಗಲೇ ಹೇಳಿದಾಗೆ ವರ್ಬ್ ಅನ್ನೋದು ಕ್ರಿಯೆ, ಆ್ಯಕ್ಷನ್. ಒಬ್ಬ ವ್ಯಕ್ತಿ, ವಸ್ತು, ಜಾಗ ಏನು ಆ್ಯಕ್ಷನ್ ಮಾಡ್ತಾ ಇದೆ ಅದನ್ನು ನಾವು ವರ್ಬ್ ಅಂತ ಕರಿತೀವಿ. ವರ್ಬ್ ಅಂದರೆ ಆ್ಯಕ್ಷನ್. ಸೊ ಅಬ್ಜೆಕ್ಟಿವ್ ಅಂತ ಅಂದರೆ ಅದು ನಮಗೆ ನೌನ್ನ ಡಿಸ್ಕ್ರೈಬ್ ಮಾಡುತ್ತೆ. ಸೊ ಹೇಗೆ? ಬಿಗ್, ಸ್ಮಾಲ್, ಬ್ಯೂಟಿಫುಲ್. ಇವಾಗ ನಾನು ಒಂದು ವಸ್ತು ಬಗ್ಗೆ ಮಾತಾಡಿದೆ ಅಂದರೆ, ಒಂದು ವಸ್ತು ಅಂದರೆ ಬಾಲ್ ಬಗ್ಗೆ ಮಾತಾಡ್ತೀನಿ. ದ ಬಾಲ್ ಇಸ್ ಟೂ ಬಿಗ್. ಅಂದರೆ ಬಾಲ್ ತುಂಬ ದೊಡ್ಡದಾಗಿದೆ. ಸೊ ಬಾಲ್ ಅನ್ನೋದು ನೌನು, ಅದನ್ನು ನಾನು ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ ಯಾವ ರೀತಿ ಇದೆ ಅನ್ನೋದು. ಸೊ ಅದನ್ನೇ ನಾವು ಅಬ್ಜೆಕ್ಟಿವ್ ಅಂತ ಕರಿತೀವಿ. ಅದೇ ಎಕ್ಸಾಂಪಲ್ ಬಿಗ್, ಸ್ಮಾಲ್, ಬ್ಯೂಟಿಫುಲ್. ಶಿ ಈಸ್ ಬ್ಯೂಟಿಫುಲ್, ನಯನ ಇಸ್ ಬ್ಯೂಟಿಫುಲ್ ಅಂತೀವಲ್ಲ. ಸೊ ಆ ಪ್ರನೌನ್ನ ಡಿಸ್ಕ್ರೈಬ್ ಮಾಡೋದೇ ನಮಗಿಲ್ಲಿ ಅಡ್ಜೆಕ್ಟಿವ್. ಸೊ ನೆಕ್ಸ್ಟು ಅಡ್ವರ್ಬ್. ಇದು ವರ್ಬ್ನ ಡಿಸ್ಕ್ರೈಬ್ ಮಾಡುತ್ತೆ. ವರ್ಬ್ ಏನು ಆ್ಯಕ್ಷನ್ ಮಾಡ್ತಾ ಇದೆ ಆ ಆ್ಯಕ್ಷನ್ನ ನಮಗೆ ಇಲ್ಲಿ ಅಡ್ವರ್ಬು ಡಿಸ್ಕ್ರೈಬ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕ್ವಿಕ್ಲಿ, ಸ್ಲೋಲಿ, ಫಾಸ್ಟ್. ಇವಾಗ ನಯನ ಈಸ್ ರನ್ನಿಂಗ್. ರನ್ನಿಂಗ್ ಅನ್ನೋದು ಆ್ಯಕ್ಷನ್. ಯಾವ ಥರ ಓಡ್ತಿದ್ದಾಳೆ? ಶಿ ಈಸ್ ರನ್ನಿಂಗ್ ಫಾಸ್ಟ್, ಶಿ ಈಸ್ ರನ್ನಿಂಗ್ ಸ್ಲೋಲಿ, ಶಿ ಈಸ್ ಸೋ ಕ್ವಿಕ್. ಇದನ್ನು ನಾವು ಅಡ್ವರ್ಬ್ ಅಂತ ಅಂತೀವಿ. ವರ್ಬ್ನ ಡಿಸ್ಕ್ರೈಬ್ ಮಾಡುವಂಥದ್ದೇ ಅಡ್ವರ್ಬ್. ನೆಕ್ಸ್ಟ್ ಪ್ರಿಪೋಸಿಷನ್. ಇಟ್ ಶೋಸ್ ದಿ ಪೊಸಿಷನ್. ಸೊ ಪ್ರಿಪೋಸಿಷನ್ ಅಂತ ಅಂದರೆ ಇವಾಗ ನೋಡಿ, ಇವಾಗ ಇದು ನನ್ನ ಹತ್ರ ಪೆನ್ ಇದೆ. ಪೆನ್ ಈಸ್ ಆನ್ ದಿ ಬೋರ್ಡ್. ನಾನು ಪೆನ್ನ ಬೋರ್ಡ್ ಮೇಲಿಟ್ಟೆ. ಸೊ ಪೆನ್ ಈಸ್ ಆನ್ ದ ಬೋರ್ಡ್. ಸೊ ನಾವು ಯಾವುದೇ ಒಂದು ವಸ್ತು ಆಗಲಿ ಏನೇ ಆಗಲಿ ಅದರ ಪೊಸಿಷನ್ನ ನಾವು ಸೂಚನೆ ಮಾಡ್ತೀವಲ್ವಾ, ಅದನ್ನೇ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇನ್, ಶಿ ಈಸ್ ಇನ್, ಶಿ ಈಸ್ ಇನ್ಸೈಡ್. ಆಯಿತಾ? ಆ ಥರ ಶಿ ಈಸ್ ಸ್ಟ್ಯಾಂಡಿಂಗ್ ಆನ್ ದಿ ಟೇಬಲ್. ಆನ್ಗೆ ಶಿ ಈಸ್ ಸ್ಟ್ಯಾಂಡಿಂಗ್ ಆನ್ ದ ಟೇಬಲ್, ಶಿ ಈಸ್ ಸಿಟ್ಟಿಂಗ್ ಆನ್ ದಿ ಚೇರ್. ಇವಾಗ ನೋಡಿ, ಶಿ ಈಸ್ ಅಂಡರ್ ದಿ ಟೇಬಲ್. ಅವಳು ಟೇಬಲ್ ಕೆಳಗಿದ್ದಾಳೆ. ಶಿ ಈಸ್ ಅಂಡರ್ ದಿ ಟೇಬಲ್. ಶಿ ಈಸ್ ಬಿಹೈಂಡ್ ದಿ ಡೋರ್. ಸೊ ಈ ರೀತಿ ಪೊಸಿಷನ್ನ ನಮಗೆ ತಿಳಿಸ್ಕೊಡುವಂಥ ಪದನ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ನೆಕ್ಸ್ಟು ಕಂಜಂಕ್ಷನ್. ಕಂಜಂಕ್ಷನ್ ಅಂತ ಅಂದರೆ ಜಾಯಿನ್ಸ್ ದಿ ವರ್ಡ್. ಸೊ ಒಂದು ನಾವು ಪದ ಬರೆಯೋದು ದೊಡ್ಡದಲ್ಲ, ಆ ಪದನ ನಾವು ಜೋಡಿಸಿದ್ರೇ ಸೆಂಟೆನ್ಸ್ ಬರೋದು. ಆ ಪದಗಳನ್ನ ಜೋಡಿಸೋದಕ್ಕೆ ನಮಗೆ ಕರೆಕ್ಟಾಗಿರುವಂಥ ವರ್ಡ್ಸ್ಗಳು ಬೇಕು. ಆ ಪದಗಳನ್ನೇ ನಾವು ಆ್ಯಂಡ್, ಬಟ್, ಆರ್, ಬಿಕಾಸ್. ಶಿ ಈಸ್ ಲೀವ್, ಶಿ ಈಸ್ ಆನ್ ಲೀವ್ ಅಂತ ಹೇಳ್ತೀವಿ. ಶಿ ಈಸ್ ಆನ್ ಲೀವ್ ಬಿಕಾಸ್ ಶಿ ಈಸ್ ನಾಟ್ ವೆಲ್. ಅವಳು ರಜದಲ್ಲಿದ್ದಾಳೆ, ಯಾಕೆ? ಅವಳು ಹುಷಾರಿಲ್ಲ. ಸೊ ಈ ರೀತಿ ನಾವು ಪದಗಳನ್ನ ಜೋಡಿಸಿ ಅದಕ್ಕೊಂದು ಮೀನಿಂಗ್ ಕೊಡಬೇಕು ಅಂದರೆ ಕಂಜಂಕ್ಷನ್ನ ಯೂಸ್ ಮಾಡ್ತೀವಿ. ಅದನ್ನೇ ನಾವು ಸಂಧಿಪದ ಅಂತ ಕರೆಯೋದು. ಸೊ ನಮ್ಮ ಲಾಸ್ಟ್ ಬಂದುಬಿಟ್ಟು ಇಂಟರ್ಜಂಕ್ಷನ್. ಸೊ ಇಂಟರ್ಜಂಕ್ಷನ್ ಅಂತ ಅಂದರೆ ಭಾವಸೂಚಕ. ನಾವು ಯಾವುದೇ ಒಂದು ಸೆಂಟೆನ್ಸ್ನ ಹೇಳ್ತೀವಿ ಅಂದಮೇಲೆ ಅದರಲ್ಲೊಂದು ಭಾವನೆ ಇದ್ದೇ ಇರುತ್ತೆ. ಸೊ ಇವಾಗ ಒಂದು ಹೂವು ನೋಡಿದೆ ಅಂತ ಅಂದ್ಕೊಳ್ಳಿ. ವಾವ್, ದ ಫ್ಲವರ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತೀನಿ. ಅದೇ ಉಪ್ಸ್ ಅಂದರೆ ಅಯ್ಯೋ ನೋವಾಯಿತು ನನಗೆ, ಎಲ್ಲೋ ನಾನು ಟೇಬಲ್ ಕೈಯಲ್ಲಿ ಉಪ್ಸ್ ಅಂತೀವಿ. ಸೊ ನಾವು ಸೂಚನೆ, ನಮ್ಮ ಭಾವನೆನ ಸೂಚನೆ ಮಾಡ್ತಾಯಿದ್ದೀವಿ. ಸೊ ನನಗೆ ಇವಾಗ ಬಸ್ ಹತ್ತಕ್ಕೆ ಹೋಗಬೇಕು. ಸೊ ಶಿ ಈಸ್ ಇನ್ ಹರಿ, ಅವಳು ಸ್ವಲ್ಪ ಹರಿಯಲ್ಲಿದ್ದಾಳೆ. ಸೊ ಈ ರೀತಿ ಎಮೋಷನ್ಸ್ನ ನಾವು ಸೂಚನೆ ಮಾಡುವಂಥ ಪದಗಳನ್ನೇ ಇಂಟರ್ಜಂಕ್ಷನ್ ಅಂತ ಅಂತೀವಿ. ಸೊ ಇದಿಷ್ಟು ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚ್. ನೀವು ಅರ್ಥ ಮಾಡಿಕೊಂಡ್ರೆ ತುಂಬಾ ಈಸಿ ಇದು. ಸೊ ಇದನ್ನು ಇನ್ನೂ ಡೀಟೇಲ್ಡಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸ್ವಲ್ಪನೇ ಟಾಪಿಕ್ ಮೂಲಕ ಕವರ್ ಅಪ್ ಮಾಡಿ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇಂಗ್ಲೀಷ್ ಅಂದರೆ ಕಷ್ಟಪ್ಪ ಅನ್ನೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ಮುಂದೆ ಕ್ಲಾಸಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಡೈಲಿ ಆ್ಯಕ್ಟಿವಿಟಿ ಏನಪ್ಪ ಅಂತ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಎಷ್ಟು ವಿಧ ಇದೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ಹಾಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ನೀವೇ ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಿಬಿಟ್ಟು ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನ್ ಈಸ್ ಆಲ್ವೇಸ್ ಓಪನ್. ನೀವು ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ನಿಮ್ಗೆ ಏನೇ ಡೌಟ್ ಇದ್ದರೂ ನನ್ನ ಕೇಳಿ, ನಾನು ಎಲ್ಲದೂ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್, ಡೇ 5 ಕ್ಲಾಸಲ್ಲಿ ಸಿಗೋಣ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. 52 ಅಕ್ಷರ ಇರೋ ಕನ್ನಡನೇ ಕಲ್ತಿರೋ ನಿಮಗೆ ಇನ್ನು 26 ಅಕ್ಷರ ಇರೋ ಇಂಗ್ಲೀಷ್ ಯಾವ ಲೆಕ್ಕ?